ಇದ್ಯಾ? ಸದ್ಯ ನಾನಿನ್ನ ಮದ್ವೆ ಆಗ್ಲಿಲ್ಲ. ಮದ್ವೆ ಆಗಿದ್ರೆ ಈ ಆಟೋಲ್ ಓಡಾಡ್ಬೇಕಿತ್ತು ನಾನು. ನಿಲ್ಸಿ ಮೇಡಮ್, ಆಟೋ ಓಡಿಸಿದ್ರು ನಿಯತ್ತಾಗಿ ದುಡ್ಕೊಂಡ್ ತಿಂತಾ ಇದೀನಿ. ಯಾರ ದುಡ್ಡಲ್ಲಿ ಏನಾದ್ರು ಶೋಕಿ ಮಾಡ್ತಾ ಇದೀನಿ ನಾನು. ಸಾಕ್ ಬಿಡಪ್ಪ, ಅರ್ಜೆಂಟ್ ಆಗಿ ಯಲಹಂಕಕ್ಕೆ ಹೋಗ್ಬೇಕು ಬಿಡು. ಸರಿ ಕೂತ್ಕೊಳ್ಳಿ ಮೇಡಮ್. ಏಯ್, ಕರೆಕ್ಟಾಗಿ ಗಾಡಿ ಓಡ್ಸಕ್ ಬರಲ್ಲ ನಿಂಗೆ? ಮೇಡಮ್ ಡೈಲಿ ಆಟೋ ಓಡಿಸಿ ಬೆನ್ನೋವು ಮೊಳ್ಕಾಲ್ ನೋವು ಆಗ್ಬಿಟ್ಟಿದೆ ಮೇಡಮ್. ಅದಕ್ಕೆ ಸಡನ್ ಆಗಿ ಗೊತ್ತಾಗ್ಲಿಲ್ಲ. ಹಾಗಿದ್ರೆ ಹಾಸ್ಪಿಟಲ್ಗೆ ಹೋಗ್ಬೇಕು ತಾನೆ? ಹಾಸ್ಪಿಟ್ಲ್ಗೆ ಹೋಗಿದ್ದೆ ಮೇಡಮ್. ಡಾಕ್ಟರ್ ಆಪರೇಷನ್ ಮಾಡ್ಲೇಬೇಕು, ಅದಕ್ಕೆ 2 ಲಕ್ಷ ಖರ್ಚಾಗುತ್ತೆ ಅಂತಿದ್ದಾರೆ ಮೇಡಮ್. ಅದಕ್ಕೆಲ್ಲ ಯಾಕೆ ಯೋಚನೆ ಮಾಡ್ತೀರಾ? ಆಪರೇಷನ್ ಇಲ್ದೇನೆ ಬರೀ ಇಂಜೆಕ್ಷನ್ ಅಲ್ಲಿ ಮತ್ತೆ ಲೇಸರ್ ಟ್ರೀಟ್ಮೆಂಟ್ ಅಲ್ಲೇ ನಿಮ್ ಮಂಡಿ ಕಾಲ್ ನೋವೆಲ್ಲ ಕಡಿಮೆ ಮಾಡ್ತಾರೆ ನೋಡಿ. ಹೌದು, ಹಾಸ್ಪಿಟ್ಲ್ ಎಲ್ಲಿ ಬರುತ್ತೆ ಮೇಡಮ್? ಹೌದು ನಿಜ, ಬೆಂಗಳೂರಲ್ಲಿ ಇರೋ JP ನಗರದಲ್ಲಿ ಬೆಂಗಳೂರು ಪೇನ್ ಕ್ಲಿನಿಕ್ ಹಾಸ್ಪಿಟಲ್ ಅವರು ಯಾವ್ದೇ ಆಪರೇಷನ್ ಇಲ್ದೇನೆ ಮಂಡಿ ಕಾಲ್ ನೋವನ್ನ ಕಡಿಮೆ ಮಾಡ್ತಿದ್ದಾರೆ ನೋಡಿ. ಇನ್ಮೇಲೆ ಮಂಡಿ ಕಾಲ್ ನೋವಿಗೆ ಆಪರೇಷನ್ ಮಾಡೋ ಅವಶ್ಯಕತೆನೇ ಇಲ್ಲ ನೋಡಿ. ಇಲ್ಲಿರೋ ಎಕ್ಸ್ಪ್ರೆಸ್ ಡಾಕ್ಟರ್ಗಳು 20,000ಕ್ಕಿಂತ ಹೆಚ್ಚು ಪೇಷಂಟ್ ಗಳಿಗೆ ಆಪರೇಷನ್ ಇಲ್ದೇನೆ ಬರೀ ಇಂಜೆಕ್ಷನ್ ಅಲ್ಲೇ ಮಂಡಿ ಕಾಲ್ ನೋವನ್ನ ಕಡಿಮೆ ಮಾಡಿದ್ದಾರೆ ನೋಡಿ. ಇದು 1 hour ಅಷ್ಟೇ ಪ್ರೊಸೆಸಿಂಗ್ ಇರುತ್ತೆ ನೋಡಿ. ನಿಮ್ ಫ್ಯಾಮಿಲಿಗೆ ಮತ್ತೆ ನಿಮ್ ಫ್ರೆಂಡ್ಸ್ ಯಾರಿಗಾದ್ರೂ ಕೈ ಮೂಳೆ ನೋವು, ಬೆನ್ನು ನೋವು, ಮಂಡಿ ನೋವು ಇದ್ರೆ ಆಪರೇಷನ್ ಇರ್ಲಾರ್ದೇನೆ ಬರೀ ಇಂಜೆಕ್ಷನ್ ಅಲ್ಲೇ ವಾಸಿ ಮಾಡ್ತಾರೆ ನೋಡಿ. ಈ ತರ ತೊಂದ್ರೆ ಯಾರಿಗಾದ್ರೂ ಇದ್ರೆ ಈ ವಿಡಿಯೋನ ಆದಷ್ಟು ಅವ್ರಿಗೆ ಶೇರ್ ಮಾಡಿ.